ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಿಂಗೆ ಇನ್ನೂ ಇಬ್ರು ತಂಗಿದ್ದೀರವ್ರೆ, ಅವ್ರ ಬಗ್ಗೆನೂ ನೀನ್ ಯೋಚನೆ ಮಾಡ್ಬೇಕಲ್ವಾ? ಆಯ್ತು, ಆದ್ರೆ ಅವ್ರಿಗೆ ಮಾತ್ರ ಜಾಸ್ತಿ ಕೆಲ್ಸ ಹೇಳೋದಕ್ ಹೋಗ್ಬೇಡ. ಅವರು ಚೆನ್ನಾಗಿ ಓದ್ಕೋಬೇಕು. ಓ, ಅವ್ರ ತಾವ್ ಜಾಸ್ತಿ ಕೆಲಸ ಮಾಡಿಸ್ತೀನಿ ಅಂತ ನಿಂತಾವ್ ಹೇಳಕ್ ಬಂದಿದ್ರಾ? ಮನೆಗೆ ಹೋದ್ಮೇಲೆ ಐತಿ ಅವ್ರ ಗಾಚಾರ. ನೋಡು ಇದನ್ನೇ ಬೇಡ ಅನ್ನೋದು. ಮನೆಗ್ ಹೋದ್ಮೇಲೆ ಅವ್ರನ್ನ ಬೈಬೇಡ. ಇನ್ನಾರು ಬೈದ್ಯೋ ನನ್ ಮೇಲೆ ಆಣೆ. ಇಲ್ಲ ಕಣವ, ನಾನ್ ಯಾಕೆ ಅವ್ರಿಗೆ ಬೈಲಿ? ಹೆಣ್ಣು ಅಂದ್ಮೇಲೆ ಎಲ್ಲ ಕೆಲ್ಸನೂ ಕಲ್ತಿರ್ಬೇಕಲ್ವಾ? ಅದಕ್ಕೆ ಹಂಗಂದೆ. ಎಲ್ಲಾರು ನಿನ್ನಂಗ್ ಬಾಳಕ್ಕಾಗಲ್ವಲ್ಲ. ಸರಿ ಅಜ್ಜಿ, ನಿಮ್ಮ ಆರೋಗ್ಯದ ಕಡೆ ಜೋಪಾನ. ಏನಾರು ಇದ್ರೆ ನನಗೆ ಫೋನ್ ಮಾಡಿ. ಬರ್ತೀನಪ್ಪ. ಹುಷಾರಾಗಿ ಹೋಗ್ಬವ. ನೀನ್ ಹುಷಾರು. ನಾನಿನ್ ಬರ್ತೀನಪ್ಪ. ಬರ್ತೀನಿ ಅಜ್ಜಿ. ಮಯೂರ ಮೇರೆ ಬಂದ್ರಾ? ಈಗ ಸಮಾಧಾನ ಆಯ್ತಾ ನನಗೆ. ನೀನ್ 3 ದಿವಸದಿಂದ ಈ ಮನೇಲಿ ಇಲ್ದೇ ಇರೋದಕ್ಕೆ ಮನೆಯೆಲ್ಲ ಬಿಕೋ ಅಂತ ಆಯ್ತು. ಈ ಕಣ್ ತುಂಬ ನೋಡ್ನಲ್ಲ, ಒಂಥರ ಖುಷಿ ಆಗ್ತಾ ಇದೆ ಕಣಮ್ಮ. ಮತ್ತೆ ಊರ್ ಕಡೆ ಅಪ್ಪ ಅಜ್ಜಿ ತಂಗಿಯಂದ್ರು ಎಲ್ಲ ಚೆನ್ನಾಗಿ ಬರ್ತಾನೆ? ಎಲ್ರು ಚೆನ್ನಾಗಿದ್ದಾರೆ ಅಣ್ಣ. ಮತ್ತೆ ಚಿಕ್ಕ ಯಜಮಾನ ಜೊತೆ ಫುಲ್ ಖುಷಿಯಾಗಿದೇನು? ಖುಷಿಯಾಗೇನೋ ಇದ್ದೆ, ಆದ್ರೆ ಊರಲ್ಲಿ ನಾ ಊಹೆನೆ ಮಾಡಕ್ ಆಗದೆ ಇರೋ ಘಟನೆ ನಡೀತು ಅಣ್ಣ. ಅದ್ರಿಂದ ಚಿಕ್ಕ ಯಜಮಾನ್ರು ಬದುಕ್ ಬಂದಿರೋದೇ ಪವಾಡ ಅಂತ ಹೇಳ್ಬೋದು. ಬದುಕ್ ಬಂದಿರೋದೇ ಪವಾಡನ? ಏನಮ್ಮ ಹೇಳ್ತಾ ಇದೀಯ? ಏನಾಯ್ತು? ಅದು ಅಣ್ಣ, ಕೈ ಬಿಡು. ನಿನ್ ಕೈ ಹಿಡ್ಕೊಂಡಿರೋದು ಬಿಡೋದಕ್ಕಲ್ಲ. ಅಯ್ಯ ನೀನ್ ಈಗ ಇನ್ನೇನ್ ಮಾಡ್ಬೇಕು ಅಂತ್ಯಪ್ಪ? ದಿಸ್ ಗೈ ನನ್ನ ಬ್ಯೂಟಿಫುಲ್ ನಾದ್ನಿ ಹತ್ರ ಕ್ಷಮಾಪಣೆ ಕೇಳಬೇಕು. ನನ್ನ ಕ್ಷಮಿಸ್ಬಿಡು ಕುಮಾರಿ, ಇನ್ ಮುಂದೆ ನಿನ್ ಕಾಟ ಕೊಡಲ್ಲ. ಏಯ್, ಊರವ್ರ ಮುಂದೆ ಎಲ್ಲ ನೀನ್ ಪೌರುಷ ತೋರಿಸಿದಲ್ಲ, ಈಗ ನೀನೇನು ಅಂತ ನನ್ ಮುಂದೆ ತೋರ್ಸು ಬಾ. ಅಯ್ಯೋ, ಎಲ್ಲವ ಇದೆಯಾ? ಯಾಕಜ್ಜಿ ಏನಾಯ್ತು? ನೋಡು, ನಿನ್ ಕತ್ತಿಂದ ಮಾಂಗಲ್ಯ ಕಡಿಸ್ ಬಿದ್ದೋಗದೆ. ಹಿಂಗೆಲ್ಲ ಕುತ್ತಿಗೆಯಿಂದ ಮಾಂಗಲ್ಯ ಕಳಿಸ್ಬಿಡೋದು ಒಳ್ಳೇದಲ್ಲ ಕಣವ. ಅಬ್ಜಕ್ನ ಏನೋ ದೊಡ್ಡದಾಗೆ ಗಂಡ ಅಂತ ಕಾದದೆ. ನಾನು ನನ್ನ ಗಂಡ ಅಂತ ಒಪ್ಕೊಳ್ದೇ ಇರ್ಬೋದು, ಆದ್ರೆ ಅವ್ರು ಯಾವತ್ತಿದ್ರು ನಮ್ ಚಿಕ್ಕ ಯಜಮಾನ್ರೆ. ಅವ್ರ ಜೀವಕ್ಕೆ ಯಾವುದೇ ಹಾನಿ ಆಗ್ತಿರೋ ತರ ನೋಡ್ಕೊ. ಜಾತಕದ ಪ್ರಕಾರ ಹೇಳಬೇಕು ಅಂದ್ರೆ ನಿಮ್ಮ ಮಗನಿಗೆ ದೊಡ್ಡ ಗಂಡಾಂತರ ಇದೆ. ಈಗ ಹೇಗಿದ್ರು ಶಿವರಾತ್ರಿ ಇದೆ. ಅವತ್ತಿನ ದಿವಸ ಮಹಾಮೃತ್ಯುಂಜಯ ಹೋಮ ಮಾಡಿಸಿದ್ರೆ ಎಂಥ ಮೃತ್ಯು ಬಾಧೆ ಇದ್ರೂ ದೂರ ಆಗುತ್ತೆ.